ಈ ಮನೇಲಿ ಭೂತ ಇದೆ, ಇಲ್ಲಿ ಯಾರು ಬರಬೇಡಿ. ಹೀಗೊಂದು ಸಾಲನ್ನ ಆ ಮನೆಯ ಬಾಗಿಲಿನ ಮೇಲೆ ನೋಡಿದಾಗ ನಾವ್ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಚಿಕ್ಕ ಮಕ್ಕಳ ಭಾಷೆಯಲ್ಲಿ ಕಾಗುಣಿತಗಳ ದೋಷದೊಂದಿಗೆ ಇದ್ದಲ್ಲಿನಿಂದ ಬರೆದಿದ್ದ ಗೀಚೋಕ್ಷರಗಳ ಬಗ್ಗೆ ಉಡಾಫಿಯಾಗಿ ಮಾತನಾಡಿಕೊಂಡು ಮನೆ ಸೇರ್ಕೊಳ್ತಿದ್ದಾಗ ನನಗಿನ್ನೂ 12 ವರ್ಷ ವಯಸ್ಸು. ಹಳೆಯ ಮನೆಯ ಮಾಲೀಕ ಏಕಾಏಕಿ ಬಾಡಿಗೆ ಜಾಸ್ತಿ ಮಾಡಿದ ಕಾರಣಕ್ಕೆ ಅವಸರದಲ್ಲಿ ಮನೆ ಬಿಡಬೇಕಾಗಿ ಬಂದಿತ್ತು. ಅಮ್ಮನ ಆಫೀಸ್ಗೆ ತೀರಾ ಹತ್ತಿರದಲ್ಲಿದೆ ಅನ್ನೋ ಕಾರಣಕ್ಕೆ ಹೊಸ ಮನೆಗೆ ಸೇರ್ಕೊಂಡ್ವಿ. ಒಂದು ಸಾಧಾರಣ ಮನೆ ಅದು. ಪಡಸಾಲೆಯ ಹೊರಗಡೆಯ ಅರ್ಧದಷ್ಟು ಭಾಗ ಕಿಟಕಿಗಳು ಕಟ್ಟಿಗೆಯಿಂದ ಆವರಿಸ್ಕೊಂಡಿತ್ತು. ಪಡಸಾಲೆಯನ್ನು ದಾಟಿದ್ರೆ ನಡುಮನೆಯಿಂದ ಬಲಕ್ಕೆ ತಿರ್ಕೊಂಡ್ರೆ ಅಡುಗೆ ಮನೆ ಮೂಲೆಯಲ್ಲಿ ಬಚ್ಚಲು. ಪಡಸಾಲೆ ಮತ್ತೆ ನಡುಮನೆಯನ್ನು ಸೇರಿಸ್ತಿದ್ದಿದ್ದು ರೈಲಿನ ಬೋಗಿಯಂತಹ ಒಂದು ಕೋಣೆ. ಹೊರಬಾಗಿಲಿನಿಂದ ನಿಂತು ನೋಡಿದ್ರೆ ಹಿತ್ತಲಲ್ಲಿದ್ದ ಸಾಮಾನ್ಯ ಶೌಚಾಲಯದ ಪಕ್ಕದಲ್ಲಿಯೇ ಇದ್ದ ಮನೆ ಮಾಲೀಕರ ಮನೆ ಎಲ್ಲವೂ ನಿಚ್ಚಳ. ವಿಚಿತ್ರವೇನೆಂದ್ರೆ ನಮ್ಮ ಮನೆಯ ಹಿತ್ತಲಲ್ಲಿದ್ದ ಮನೆ ಮಾಲೀಕರ ಮನೆಯ ಮುಂಭಾಗ. ತಾವು ಓಡಾಡುವುದು ಬಾಡಿಗೆ ಮನೆಯ ರೈಲ್ವೆ ಡಬ್ಬಿಯಂತ ಕೋಣೆಯಿಂದಲೇ ಎಂಬ ಕರಾರು ಹಾಕಿಯೇ ಅವರು ಮನೆಯನ್ನ ಬಾಡಿಗೆ ಕೊಟ್ಟಿದ್ರು. ತುಂಬಾ ಅವಸರದಲ್ಲಿದ್ದ ನಮ್ಮ ತಂದೆಗೆ ಅಂಥದ್ದೊಂದು ಷರತ್ತು ಒಪ್ಪಿಕೊಳ್ಳುವುದು ಅನಿವಾರ್ಯವೇ ಆಗಿತ್ತು. ಅತಿಯಾದ ಮದ್ಯಪಾನದಿಂದಾಗಿ ತೀರಿಕೊಂಡಿದ್ದ ಮನೆಯ ಮಾಲೀಕನ 2 ಹೆಂಡತಿಯರು ಒಟ್ಟಿಗೆ ಇದ್ದಿದ್ದನ್ನು ನಾನು ಮೊದಲ ಬಾರಿ ನೋಡಿದ್ದು ಅಲ್ಲಿಯೇ. ಮೃದು ಭಾಷೆಗಳಾಗಿದ್ದ 2 ಹೆಂಗಸರು ಓಡಾಡುತ್ತಿದ್ದದ್ದು ಸಹ ತುಂಬ ಕಡಿಮೆ ಆಗಿದ್ದರಿಂದ ನಮಗೆ ಅಂತಹ ತೊಂದರೆ ಏನೂ ಆಗಿರಲಿಲ್ಲ. ನಾವು ಮನೆಯಲ್ಲಿದ್ದಿದ್ದು ಒಟ್ಟು 5 ಜನ. ಅಪ್ಪ, ಅಮ್ಮ, ನಾನು, ತಮ್ಮ ಮತ್ತು ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಂತಹ ಕೆಲಸದಾಕೆ. ಜೊತೆಗೊಂದು ಕಪ್ಪು ಬೆಕ್ಕು ಬೇರೆ. ಊರು ಸಣ್ಣದು. ಬಾಡಿಗೆ ಮನೆಗಳಿಗೆ ಕೊಂಚ ಕೊರತೆ. ಮನೆಯಲ್ಲಿದ್ದ ಸಾಮಾನುಗಳು ಜಾಸ್ತಿ ಇದ್ರೂ ಕೂಡ ಆ ಸಣ್ಣ ಮನೆಗೆ ನಾವು ಬಾಡಿಗೆಗೆ ಸೇರ್ಕೊಂಡಿದ್ವಿ. ಮೊದಲನೇ ದಿನ ಮನೆಯ ಸರಂಜಾಮುಗಳನ್ನು ಸಾಗಿಸುವಾಗ ಅಪ್ಪನಿಗೆ ನಖಶಿಕಾಂತ ಕೋಪ. ಸಣ್ಣ ಮನೆಯಲ್ಲಿ ನುಗ್ಗದ ಫ್ರಿಜ್ಜು, ಅಡಿಗೆ ಮನೆಯೊಳಗೆ ತೂರಿಕೊಳ್ಳದ ಊಟದ ಮೇಜು, ಇಂತಹ ಸಮಸ್ಯೆಗಳಿಂದ ಕಿರಿಕಿರಿಯನ್ನ ಅನುಭವಿಸುತ್ತಿದ್ದ ಅಪ್ಪ ಎಲ್ಲರ ಮೇಲೂ ಅರ್ಚಾಡ್ತಿದ್ದ. ಕೊನೆಗೂ ಕಷ್ಟಪಟ್ಟು ಎಲ್ಲವನ್ನೂ ಮನೆಯೊಳಕ್ಕೆ ಸೇರಿಸುವಷ್ಟರಲ್ಲಿ ರಾತ್ರಿ 10 ಗಂಟೆ. ಊಟ ತರಿಸಿ ಊಟ ಮಾಡಿ ಸಿಕ್ಕಲ್ಲಿ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ರೆ ಕಣ್ಣುಗಳಿಗೆ ಸರಿಯಾದ ನಿದ್ರೆನೇ ಬರಲಿಲ್ಲ. ಸ್ಥಳ ಬದಲಾವಣೆ ಆಗಿದ್ದಕ್ಕೆ ಅದು ಸಹಜ. ಹಾಗಂದ್ಕೊಂಡು ಹೇಗೋ ಹೊಂದ್ಕೊಂಡು ನಾವು ರಾತ್ರಿ ಕಳೆದು ಬೆಳಗಾದರೆ ನಮ್ಮದು ಮತ್ತದೇ ಮಧ್ಯಮ ವರ್ಗೀಯ ಜನರ ಬದುಕು. ವ್ಯಾಪಾರ ಪ್ರತಿನಿಧಿಯಾಗಿದ್ದ ಅಪ್ಪ ಬೆಳಗ್ಗೆದ್ದು ಪರ ಊರಿಗೆ ಹೋಗ್ತಿದ್ರು. ಮನೆಯಿಂದ 100 ಹೆಜ್ಜೆ ಇಟ್ಟರೆ ಅಮ್ಮನ ಆಫೀಸು. ನಾನು ಮತ್ತು ತಮ್ಮ ಬೆಳಗಿನ ತಿಂಡಿ ಮುಗಿಸಿ 8:30ಗೆಲ್ಲ ಶಾಲೆಯಲ್ಲಿರಬೇಕಿತ್ತು. ಮನೆಯಲ್ಲಿರ್ತಿದ್ದಿದ್ದು ಮನೆಯ ಕೆಲಸದಾಕೆ ಮಾತ್ರ. ವಯಸ್ಸಿಗೆ ತಕ್ಕ ಬೆಳವಣಿಗೆ ಇರದ ಹುಡುಗಿ ಕೊಂಚ ಮಾನಸಿಕ ಅಸ್ವಸ್ಥತೆ ಇರಬೇಕು ಎಂಬ ಅನುಮಾನ ನಮಗಿತ್ತು. ನಿಧಾನಕ್ಕೆ ಕೆಲಸ ಮಾಡುತ್ತಿದ್ದಾಕೆ ಕೊಂಚ ಗದರಿಸಿದರೆ ಸಾಕು, ಕೋಪದಲ್ಲಿ ಊಟ ತಿಂಡಿ ಬಿಟ್ಟು ಕೆಲಸವನ್ನು ಸಹ ನಿಲ್ಲಿಸಿಬಿಡುತ್ತಿದ್ದಳು. ಆಗೆಲ್ಲ ಅಮ್ಮನೇ ಬಟ್ಟೆ ಪಾತ್ರೆ ತೊಳೆದ ಉದಾಹರಣೆಗಳೂ ಇವೆ. ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರವಾದಾಗಲೆಲ್ಲ ಆಕೆ ಹಾಗೆ ವರ್ತಿಸ್ತಾಳೆ ಅನ್ನೋದು ಅಪ್ಪನ ವಾದವಾಗಿತ್ತು. ಆದರೂ ಅದನ್ನು ಕೂಲಂಕುಷವಾಗಿ ನಾವು ಪರೀಕ್ಷೆ ಮಾಡೋಕ್ಕೆ ಹೋಗಿರಲಿಲ್ಲ. ಸಂಭಾವಿತರಾಗಿದ್ದ ಮನೆಯ ಮಾಲೀಕರಿಂದ ನಮಗೆ ತುಂಬ ತೊಂದರೆ ಆಗಿರಲಿಲ್ಲ. ಆದರೂ ಆ ಮನೆಯೇ ಒಂದು ವಿಲಕ್ಷಣ ಕಗ್ಗಂಟು. ಮನೆಯನ್ನು ಸೇರಿದ್ದ ಮೊದಲ ವಾರ ತೀರಾ ಸಾಮಾನ್ಯವಾಗಿ ಕಳೆದು ಹೋಗಿತ್ತು. ಸಹಜವಾಗಿ ಬದುಕುತ್ತಿದ್ದ ನಮ್ಮ ನಡುವೆ ಅಸಹಜವಾಗಿ ವರ್ತನೆ ಮಾಡುತ್ತಿದ್ದಿದ್ದು ನಮ್ಮ ಬೆಕ್ಕು ಮಾತ್ರ. ಏನೇ ಸಾಹಸ ಪಟ್ಟರೂ ಅದು ಹೊಸ ಮನೆಗೆ ಹೊಂದಿಕೊಳ್ಳಲೇ ಇಲ್ಲ. ಅಸಲಿಗೆ ಅದು ಮನೆಗೆ ಬರ್ತಾನೆ ಇರಲಿಲ್ಲ. ಮೊದಲೆಲ್ಲ ಮನೆಯಲ್ಲೇ ಸದಾಕಾಲ ಓಡಾಡ್ಕೊಂಡಿದ್ದ ಬೆಕ್ಕಿನ ವಿಲಕ್ಷಣ ವರ್ತನೆ ನಮಗೆ ಅರ್ಥನೇ ಆಗಲಿಲ್ಲ. ರಾತ್ರಿ ಹೊತ್ತು ಕಷ್ಟಪಟ್ಟು ಅದನ್ನು ಹಿಡಿದು ತಂದು ಮನೇಲಿ ಕೂರಿಸ್ಕೊಂಡ್ರೆ ಅದು ಕೂತ್ ಕಡೆ ಕೂರ್ತಾನೆ ಇರಲಿಲ್ಲ. ಒಂದೇ ಜಾಗದಲ್ಲಿ ಕೂತ್ಕೊಂಡ್ರು ಸ್ವಲ್ಪ ಹೊತ್ತಲ್ಲೇ ಯಾರೋ ಬೆದರಿಸಿದ್ರೇನೋ ಎಂಬಂತೆ ಎಂದು ವಿಕಾರವಾಗಿ ಕಿರುಚಿ ಕೂತಲಿಯೇ ಚಂಗನೆ ಜಿಗಿಯುತ್ತಿತ್ತು. ನಾವು ನಡುಕೋಣೆಯಲ್ಲಿ ಕುಳಿತು ಟಿವಿ ನೋಡ್ತಿದ್ರೆ ಅಡುಗೆ ಮನೆಯಿಂದ ವಿಕಾರವಾಗಿ ಕಿರುಚುತ್ತಾ ಪಡಸಾಲೆಗೆ ಓಡೋಡಿ ಬರ್ತಿತ್ತು. ಹಾಗೆ ಅದು ಓಡಿ ಹೋಗಲು ಕಾರಣವೇನು ಎಂಬುದನ್ನು ಕಂಡುಕೊಳ್ಳಲು ಅಪ್ಪ ದೀಪ ಹಾಕಿ ಅಡುಗೆ ಮನೆಯನ್ನೆಲ್ಲ ಶೋಧಿಸಿದ ಉದಾಹರಣೆಗಳೂ ಇವೆ. ಹುಡುಕಿದರೆ ಏನೂ ಕಾಣದು. ಆದರೂ ವಿಚಿತ್ರವಾಗಿ ವರ್ತಿಸುವ ಬೆಕ್ಕು ನಮ್ಮಲ್ಲೊಂದು ಅವ್ಯಕ್ತ ಭಯ ಹುಟ್ಟಿಸಿದ್ದು ಸುಳ್ಳಲ್ಲ.
ಒಮ್ಮೆ ಅಂತೂ ಪ್ರೀತಿಯಿಂದ ಮೈದವಡಿದ ನನ್ನನ್ನು ನೋಡಿ ಕ್ರೂರವಾಗಿ ಬಾಯಿ ತೆರೆದು ಹಿಸ್ ಎಂದು ಸದ್ದು ಮಾಡುತ್ತಾ ನನ್ನ ಕೈಗೆ ಗೀರಿದ್ದ ಅದರ ಭಯಂಕರ ರೂಪಕ್ಕೆ ನಾನು ಬೆದರಿ ಹೋಗಿದ್ದೆ. ನನ್ನ ಕೈಯಿಂದ ರಕ್ತ ನೆಲಕ್ಕೆ ಬಿದ್ದಾಗ ನನ್ನ ಕಾಲುಗಳಲ್ಲಿ ಸಣ್ಣದೊಂದು ಕಂಪನ, ಏಕೆಂದರೆ ನೆಲಕ್ಕೆ ಬಿದ್ದ ರಕ್ತವನ್ನು ಬೆಕ್ಕು ಹಪಾಪಿಯಿಂದ ಪಚಪಚ ಸದ್ದು ಮಾಡುತ್ತಾ ನೆಕ್ಕುತ್ತಿತ್ತು. ಮಧ್ಯಾಹ್ನದ ಹೊತ್ತು ನಡೆದ ಈ ಘಟನೆಯನ್ನು ಸಂಜೆ ಅಪ್ಪನಿಗೆ ತಿಳಿಸಿದರೆ ಅಪ್ಪ ಜೋರಾಗಿ ನಗಾಡಿದ್ರು. ಬೆಕ್ಕು ರಕ್ತ ಕುಡಿಯೋದ್ರಲ್ಲಿ ಹೊಸದೇನಿದೆ, ಅದು ಮಾಂಸಾಹಾರಿ, ನೀನು ಏನೇನೋ ಊಹೆ ಮಾಡ್ಕೊಳ್ತೀಯ, ಮೊದಲು ಈ ಹಾರರ್ ಶೋಗಳನ್ನು ನೋಡೋದು ಕಡಿಮೆ ಮಾಡು ಎನ್ನುತ್ತಾ ತಲೆಗೊಂದು ಮೊಟಕಿದರು. ಅದೇನೇ ಸಮಾಧಾನ ಮಾಡಿಕೊಂಡ್ರು ಆ ದಿನದ ನಂತರ ನನಗೆ ಬೆಕ್ಕಿನೊಂದಿಗೆ ಸಹಜವಾಗಿ ವರ್ತಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಆದರೆ ಹಾಗೆ ವ್ಯಾಘ್ರವಾಗಿ ವರ್ತಿಸುತ್ತಿದ್ದ ಬೆಕ್ಕು ಕೆಲವೇ ದಿನಗಳಲ್ಲಿ ಮಂದವಾಗಿ ಹೋಗಿತ್ತು. ಮೊದಲು ಅಲ್ಲಲ್ಲಿ ಓಡಾಡ್ಕೊಂಡಾದರೂ ಇರುತ್ತಿದ್ದ ಬೆಕ್ಕು ನಂತರ ಸುಮ್ಮನೆ ಮುಗುಮ್ಮಾಗಿ ಕುಳಿತುಕೊಂಡ್ಬಿಡ್ತಿತ್ತು. ಅಮ್ಮ ಪ್ರೀತಿಯಿಂದ ಏನೇ ಸುಬ್ಬಿ ಸುಮ್ಮನೆ ಕೂತಿಯಲ್ಲೇ ಎಂದರೆ ಸಣ್ಣದೊಂದು ಅಷ್ಟೇ. ಊಟವನ್ನು ಸಹ ಮಾಡದ, ಕನಿಷ್ಠ ಹಾಲನ್ನು ಸಹ ಕುಡಿಯದ ಬೆಕ್ಕನ್ನು ಚೀಲದಲ್ಲಿ ಹಾಕಿಕೊಂಡು ಪಶುವೈದ್ಯರ ಬಳಿ ತೋರಿಸಿದ್ದಕ್ಕೆ ವೈದ್ಯರು ಒಂದೆರಡು ಮಾತ್ರೆಗಳನ್ನು ಒತ್ತಾಯಪೂರ್ವಕವಾಗಿ ಸುಬ್ಬಿಗೆ ನುಂಗಿಸಿದ್ರು. ಒಂದೆರಡು ದಿನಗಳು ಲವಲವಿಕೆಯಿಂದ ಇರ್ತಿತ್ತು, ಅದು ಪುನಃ ಮಂಕಾಗ್ಬಿಡ್ತಿತ್ತು. ಹೆಚ್ಚಾಗಿ ಮನೆಯಿಂದ ಹೊರಗೆ ಇರ್ತಿದ್ದ ಬೆಕ್ಕು ಹೊರಗಡೆ ಏನೋ ತಿನ್ಕೊಂಡು ಬರ್ತಾ ಇದೆ, ಅದಕ್ಕೆ ಮನೇಲಿ ಏನು ತಿಂತಾ ಇಲ್ಲ ಅಂತ ನಾವು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಹಾಗೆಂದುಕೊಂಡ ಮಾರನೇ ದಿನವೇ ಅದು ಕಿಟಕಿಯ ತುಂಬೆಲ್ಲ ವಾಂತಿ ಮಾಡಿಕೊಂಡು ಓಡಿ ಹೋಗಿತ್ತು. ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗುವ ಗಡಿಬಿಡಿಯಲ್ಲಿ ಅಪ್ಪ ಇದ್ದರೆ ಪಡಸಾಲಿಯ ಕಿಟಕಿಯ ತುಂಬೆಲ್ಲ ಬೆಕ್ಕು ವಾಂತಿ ಮಾಡಿತ್ತು. ಕೆಲಸದಾಕೆ ಬಕೀಟ್ ತುಂಬ ನೀರು ತುಂಬಿಕೊಂಡು ಕಿಟಕಿಯನ್ನು ಒರೆಸ್ತಾ ಇದ್ರೆ ಕೋಪದಿಂದ ಕೂಗಾಡ್ತಿದ್ದ ಅಪ್ಪ, ಬರಲಿ ಆ ಹಡಬೆ ಬೆಕ್ಕು, ಕೊಂದೇ ಹಾಕ್ತೀನಿ ಎಂದು ಕೂಗಾಡ್ತಿದ್ದ. ಅವಸರವಾಗಿ ಅಪ್ಪ ಕೆಲಸಕ್ಕೆ ಹೋಗ್ತಿದ್ರೆ ನಾವುಗಳು ನಮ್ಮ ಪಾಡಿಗೆ ಶಾಲೆಗೆ ಹೋಗ್ತಿದ್ವಿ. ಆ ದಿನ ಅಪ್ಪ ಮನೆಗೆ ರಾತ್ರಿ ತಡವಾಗಿ ಬಂದರು. ಬೆಕ್ಕು ಬರಲೇ ಇಲ್ಲ. ಎಲ್ಲಿ ಹೋಗುತ್ತೆ ಕಳ್ಬೇಕು, ಬಂದೇ ಬರುತ್ತೆ ಎಂಬ ಭರವಸೆ ಅಪ್ಪನದ್ದು. ಮಾರನೆಯ ದಿನ ಸಂಜೆ 5 ಗಂಟೆವರೆಗೂ ಬೆಕ್ಕು ಬರದೇ ಇದ್ದಾಗ ನಮ್ಮೆಲ್ಲರಿಗೂ ಕೊಂಚ ಆತಂಕ. ನಾವು ಹುಡ್ಕೊಂಡು ಬರ್ತೀವಿ ಅಂತ ಅಮ್ಮನಿಗೆ ತಿಳಿಸಿ ನಾವಿಬ್ರು ಹೊರಟು ನಿಂತ್ವಿ. ಮನೆಯಿಂದ ಆಚೆ ಒಂದು 10 ಹೆಜ್ಜೆನೂ ಇಟ್ಟಿರಲಿಲ್ಲ. ರಸ್ತೆಯ ಪಕ್ಕದಲ್ಲಿ ಕಾಲುವೆಯ ಮೇಲೆ ನಮಗೆ ಕಾಣಿಸಿದ್ದು ಬೆಕ್ಕಿನ ಹೆಜ್ಜೆಗಳು. ಹೆಜ್ಜೆಗಳನ್ನು ಕಂಡು ನಮಗೆ ನಿಜಕ್ಕೂ ಆತಂಕ, ಏಕೆಂದರೆ ರಕ್ತದಿಂದ ಹೆಜ್ಜೆಗಳು ಮೂಡಲ್ಪಟ್ಟಿದ್ದವು. ಹೆಜ್ಜೆಯನ್ನು ಹಿಂಬಾಲಿಸುತ್ತಲೇ ಕಾಲುವೆಯ ಮೂಲೆಯನ್ನು ತಲುಪಿ ಕೊಂಚ ಹಿಂಜರಿಕೆಯಿಂದಲೇ ಕಾಲುವೆಯಲ್ಲಿ ಬಗ್ಗಿ ನೋಡಿದೆ. ಮೈಯೆಲ್ಲ ರಕ್ತವಾಗಿ ಯಾರೋ ಕೊಂದು ಹಾಕಿದವರಂತೆ ಸತ್ತು ಬಿದ್ದಿತ್ತು ಸುಬ್ಬಿ. ಮನೆಗೆ ಬಂದು ಅಮ್ಮನಿಗೆ ಸುದ್ದಿ ತಿಳಿಸುತ್ತಲೇ ತಮ್ಮ ಬಿಕ್ಕಲಾರಂಭಿಸಿದ. ನಾನು ಮತ್ತೆ ಅಮ್ಮ ಅಳಲಿಲ್ಲವಾದರೂ ನಮ್ಮೊಳಗೊಂದು ದುಃಖ ಹರಡಿಕೊಂಡಿದ್ದು ಸುಳ್ಳಲ್ಲ. ಕೆಲಸದಾಕೆ ಎಂದಿನಂತೆ ತನ್ನ ಪಾಡಿಗೆ ತಾನೆಂಬಂತೆ ಇದ್ದಳು. ಆ ದಿನದ ನಂತರ ನನಗೂ ಅಮ್ಮನಿಗೂ ಏನೋ ಅವ್ಯಕ್ತ ಆತಂಕ. ಮನೆಗೆ ಬಂದ ಹೊಸತರಲ್ಲೇ ಬೆಕ್ಕು ಸಾಯುವುದು ಅಪಶಕುನ ಎಂಬ ಅಮ್ಮನ ಮಾತಿಗೆ ಅಪ್ಪನದು ಎಂದಿನ ಉದಾಸೀನತೆ. ಹಾರರ್ ಶೋಗಳನ್ನು ನೋಡೋದು ಕಡಿಮೆ ಮಾಡಿ ಎಂಬ ಉಪದೇಶ. ಹಾಗಾಗಿ ಅಮ್ಮ ಸುಮ್ಮನಾಗ್ಬಿಟ್ಟಿದ್ಲು. ಆದರೆ ಆ ಮನೆಯಲ್ಲೊಂದು ನಿಗೂಢತೆ ಇದ್ದಿದ್ದಂತೂ ಸುಳ್ಳಲ್ಲ. ಅಂದೊಮ್ಮೆ ಸಂಜೆ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು. ನಾನು ಟಿವಿ ನೋಡ್ತಾ ಕೂತಿದ್ದೆ. ಸಂಜೆ 7:30 ಸಮಯ. ಅಡುಗೆ ಮನೆಯಲ್ಲಿ ಗೋಡೆ ಎತ್ತ ಮುಖ ಮಾಡಿ ಒಲೆಯ ಮೇಲೆ ಪಾತ್ರೆಯಲ್ಲಿದ್ದ ಪಲ್ಯವನ್ನು ಮಗುಚುತ್ತಾ, ಇನ್ನೂ ಅಡುಗೆ ಆಗಿಲ್ಲ, ಇಷ್ಟು ಬೇಗ ಆಗೋದೂ ಇಲ್ಲ, ಹೊರಗೋಗು ಎಂದ ಅಮ್ಮನ ಮಾತುಗಳು ಕೇಳಿ ನನಗೆ ಆಘಾತವಾಯಿತು. ಕುಳಿತಲ್ಲಿಂದಲೇ ಈಗ ಯಾರು ಕೇಳಿದ್ರು ನಿನ್ನ ಎಂದು ಪ್ರಶ್ನಿಸಿದರೆ ಅಮ್ಮ ನಿಂತಲ್ಲಿಯೇ ಚಂಗನೆ ಜಿಗಿದಿದ್ದಳು. ಅಮ್ಮ ಜಿಗಿದ ಶೈಲಿಗೆ ಅಡುಗೆ ಮನೆಗೆ ಹೋದವನೇ, ಏನಾಯ್ತಮ್ಮ ಎಂದೆ. ಅಮ್ಮನ ಮುಖ ಬಿಳಚಿಕೊಂಡಿತ್ತು. ಒಂದರೆ ಕ್ಷಣ ಕೋಪದಲ್ಲಿ, ನಿಜ ಹೇಳು, ಈಗಷ್ಟೇ ನೀನೇ ನನ್ನ ಹಿಂದೆ ನಿಂತಿರ್ಲಿಲ್ವಾ ಎಂದಳು. ನನಗೆ ನಿಜಕ್ಕೂ ಗಾಬರಿ. ಅಯ್ಯೋ, ಏನು ಹೇಳ್ತಿದ್ಯಾ ಅಮ್ಮ? ಒಂದೇ ಕ್ಷಣಕ್ಕೆ ನಾನು ಇಲ್ಲಿಂದ ಅಲ್ಲಿ ಹೋಗಿ ಕೂತ್ಕೊಂಡು ನಿನ್ನ ಹತ್ರ ಮಾತಾಡೋದು ಸಾಧ್ಯನಾ ಅಂದರೆ ಅಮ್ಮನಲ್ಲೇನೋ ಅಂಜಿಕೆ. ಇಲ್ಲಿ ಯಾರೋ ನಿಂತಿದ್ರು ಕಣೋ, ನನಗೆ ತುಂಬ ಹತ್ತಿರದಲ್ಲಿ, ನೀನೇ ಇರಬೇಕು ಅಂದ್ಕೊಂಡು ಮಾತಾಡಿದೆ.
ಎಂಬ ಅಮ್ಮನ ಮುಖದಲ್ಲಿ ಭಯಮಿಶ್ರಿತ ಮುಗುಳ್ನಗು. ಎಲ್ಲ ನಿನ್ನ ಭ್ರಮೆ ಎಂದು ನಾನು ಸಮಾಧಾನ ಮಾಡಿದ್ದೀನಿ. ಆದರೂ ನನ್ನ ಮಾತಿನ ಮೇಲೆ ಸ್ವತಃ ನನಗೆ ನಂಬಿಕೆ ಇರಲಿಲ್ಲ. ಪಲ್ಯ ಬೇಯಿಸಿ ಮುಚ್ಚಿಟ್ಟು ಹೊರಗೆ ಬಂದ ಅಮ್ಮ, ಇಲ್ಲೇನೋ ಸರಿ ಇಲ್ಲ, ನಿಮ್ಮಪ್ಪಂಗೆ ಹೇಳಿದ್ರು ಕೇಳಲ್ಲ ಎಂದು ಗೊಣಗತೊಡಗಿದಳು. ತಮ್ಮನಿಗಿನ್ನೂ ಏನೂ ತಿಳಿಯದ ವಯಸ್ಸು, ಹಾಗಾಗಿ ಆತನ ಪಾಡಿಗೆ ಆಡ್ಕೊಂಡಿದ್ದ. ಆದರೆ ಅದು ಸಹ ತಾತ್ಕಾಲಿಕ. ಆತನಿಗೆ ಪದೇ ಪದೇ ಜ್ವರ ಬರೋದಕ್ಕೆ ಶುರುವಾಯಿತು. 10 ಹಲವು ವೈದ್ಯರಲ್ಲಿ ತೋರಿಸಿದ್ರೂ ಕೂಡ ಸಮಸ್ಯೆ ಏನು ಅಂತ ಅರ್ಥನೇ ಆಗಲಿಲ್ಲ. ಮೈಕೈ ತುಂಬಿಕೊಂಡು ಗುಂಡು ಗುಂಡುಗಿದ್ದ ಹುಡುಗ ತೀರಾ ಸೊಣಕಲ್ ಕಡ್ಡಿ ಥರ ಆಗೋಗಿದ್ದ. ಅಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಅಪಶಕುನಕ್ಕೆ ಹೋಲಿಸ್ಬಿಡ್ತಾಳೆ ಅನ್ನೋದು ಅಪ್ಪನ ವಾದವಾಗಿತ್ತು. ಆದರೆ ಅಪ್ಪ ಕೂಡ ನಿಧಾನವಾಗಿ ಅಪಶಕುನದ ಬಗ್ಗೆ ನಂಬೋದಕ್ಕೆ ಶುರು ಮಾಡಿದ್ರು. ಕೆಲಸ ಮಾಡುತ್ತಿದ್ದ ಕಂಪನಿ ಏಕಾಏಕಿ ನಷ್ಟ ಅನುಭವಿಸಿ ಕೆಲಸ ಕಳ್ಕೊಂಡಿದ್ದ ಅಪ್ಪ ನಿಧಾನವಾಗಿ ಮತ್ತೊಂದು ಮನೆಯ ಹುಡುಕಾಟದಲ್ಲಿ ತೊಡಗಿದರು. ಮನೆ ಸೇರಿಕೊಂಡಿದ್ದ 3 ತಿಂಗಳಲ್ಲಿ ತಮ್ಮನ ಆಸ್ಪತ್ರೆ ಖರ್ಚು, ಅಪ್ಪನ ನಿರುದ್ಯೋಗ, ಇದೆಲ್ಲದರ ನಿರ್ವಹಣೆ ಅಮ್ಮನನ್ನು ಹಣ್ಣು ಮಾಡಿಬಿಟ್ಟಿತ್ತು. ಇಷ್ಟೆಲ್ಲದರ ನಡುವೆ ತರಗತಿಯಲ್ಲಿ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳ ಪೈಕಿ ಒಬ್ಬನಾಗಿದ್ದ ನಾನು ಅಷ್ಟು ವಿಷಯಗಳಲ್ಲಿ ಫೇಲಾಗಿ ಹೋಗಿದ್ದೆ. ಫೇಲಾದ ದಿನ ಅಂಕಪಟ್ಟಿ ಹಿಡಿದು ಮನೆಗೆ ಹೋದರೆ ಅಮ್ಮ ಬಂದಿರಲಿಲ್ಲ. ಅಪ್ಪನ ಏಟುಗಳನ್ನು ನೆನಪಿಸಿಕೊಂಡು ನಡುಗುತ್ತಿದ್ದ ನಾನು ಪಾಟಿ ಚೀಲವನ್ನು ನನ್ನ ಮೇಜಿನ ಮೇಲಿಟ್ಟು ಕೈಕಾಲು ತೊಳೆಯಲು ಬಚ್ಚಲಿಗೆ ಹೋದೆ. ಕೆಲಸದಾಕೆ ಸಂಜೆಯ ತಿಳಿಬಿಸಿಲಿನಲ್ಲಿ ಅಂಗಳ ಗುಡಿಸಿ ನೀರು ರಾಚುತ್ತಿದ್ದಳು. ಅಪ್ಪನಿಗೆ ಏನು ಹೇಳೋದಪ್ಪ ಎಂಬ ಚಿಂತೆಯಲ್ಲೇ ವಾಟರ್ ಫಿಲ್ಟರ್ನಡಿ ಲೋಟ ಹಿಡಿದು ಕುಡಿಯೋ ನೀರು ತುಂಬಿಸ್ಕೊಳ್ತಿರುವಾಗ ಅಡುಗೆ ಮನೆಯ ಟ್ಯೂಬ್ಲೈಟ್ ಬೆಳಕಿನಡಿ ಅಮ್ಮನ ನೆರಳು ಕಾಣಿಸಿತು. ಸ್ಟೀಲ್ ಫಿಲ್ಟರ್ನಲ್ಲಿ ಕೋಪದಿಂದ ನನ್ನ ಹಿಂದೆ ಸೊಂಟದ ಮೇಲೆ ಕೈ ಇಟ್ಟು ನಿಂತುಕೊಂಡಿದ್ದ ಅಮ್ಮನ ಬಿಂಬ ನೋಡಿದ ನಾನು, ಓಹೋ, ಅಮ್ಮನಿಗೆ ಟೀಚರ್ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ, ನನ್ನ ಕತೆ ಮುಗೀತು ಅಂತಾನೆ ಲೆಕ್ಕ ಎಂದುಕೊಂಡು ನೀರಿನ ಲೋಟ ಹಿಡಿದು ಹಿಂದಕ್ಕೆ ತಿರುಗಿದರೆ ಹೃದಯ ಬಾಯಿಗೆ ಬಂದ ಅನುಭವ. ನನ್ನ ಹಿಂದೆ ಯಾರೂ ಇರಲಿಲ್ಲ. ಅಸಲಿಗೆ ಅಮ್ಮ ಆಫೀಸ್ನಿಂದ ಮನೆಗೆ ಬಂದೇ ಇರಲಿಲ್ಲ. ಅಡುಗೆ ಮನೆಯ ತುಂಬೆಲ್ಲ ಒಂದು ಅಸಹನೀಯ ಮೌನ. ಜೋರಾಗಿ ಕಿರ್ಚಾಡಬೇಕು ಅಂತಂದ್ರೆ ಧ್ವನಿನೇ ಹೊರಗೆ ಬರ್ತಾ ಇಲ್ಲ. ಗಾಬರಿಯಲ್ಲಿ ಲೋಟವನ್ನ ಚೆಲ್ಲಿ ಹೊರಗಡೆ ಬಂದಿದ್ರೆ ಕೆಲಸದ ಆಕೆಗೆ ಲೋಟ ಬೀಳಿಸಿ ಬಂದಿದ್ದು ಗೊತ್ತಾಗಿ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡಿದ್ಲು. ಅಂದು ಮನೆಗೆ ಬಂದ ಅಮ್ಮ ಪರೀಕ್ಷಾ ವಿಷಯವಾಗಿ ಬಾಯಿಗೆ ಬಂದಂತೆ ಬೈದ್ಲು. ಅಪ್ಪ 2 ಕೊಟ್ಟ. ಆದರೆ ಅದ್ಯಾವುದು ನನ್ನ ಭಯದಿಂದ ನನ್ನನ್ನು ದೂರ ಮಾಡುವಷ್ಟು ನೋವು ತಂದಿರಲಿಲ್ಲ. ನಾವೆಲ್ಲರೂ ಇದೇ ಮನೆಯಲ್ಲಿ ಸಾಯಲಿದ್ದೇವೆ ಎಂಬ ನಂಬಿಕೆ ನನ್ನಲ್ಲಿ ಗಟ್ಟಿಯಾಗಿ ಹೋಗಿತ್ತು. ಬೆಳಗ್ಗೆ ಬೇಗ ಶಾಲೆಗೆ ಹೋಗ್ತಿದ್ದೆ. ಎಲ್ಲ ಹುಡುಗರು ಸಂಜೆ ಶಾಲೆ ಬಿಟ್ಟರೆ ಸಾಕು ಎಂಬ ಖುಷಿಯಲ್ಲಿದ್ದರೆ ನನಗೆ ಮಾತ್ರ ಶಾಲೆಯಲ್ಲಿ ಉಳ್ಕೊಂಡ್ಬಿಡ್ಲ ಎನ್ನುವ ಆಲೋಚನೆ ಇತ್ತು. ಅದೇ ದಿನಗಳಲ್ಲಿ ಅಪ್ಪ ಇನ್ನೊಂದು ಬಾಡಿಗೆ ಮನೆ ನೋಡಿದ್ದೀನಿ ಎಂದಾಗ ನನಗಂತೂ ಸ್ವರ್ಗಕ್ಕೆ ಮೋರೆಗೇನು. ಹೊಸ ಮನೆ ಮಾಲೀಕ ಬಾಡಿಗೆನ ಸ್ವಲ್ಪ ಜಾಸ್ತಿ ಹೇಳಿದ್ರಿಂದ ಅಪ್ಪ ಸ್ವಲ್ಪ ಹಿಂದೇಟು ಹಾಕ್ತಿದ್ರು. ಇನ್ನೊಂದೆರಡು ತಿಂಗಳಲ್ಲಿ ಅಮ್ಮನ ಸಂಬಳ ಹೆಚ್ಚಲಿದೆ, ನಾನು ಸಹ ಅಷ್ಟರಲ್ಲಿ ಇನ್ನೊಂದು ಕೆಲಸ ಹುಡ್ಕೋತೀನಿ ಅಂತಂದಿದ್ರು. ಆಗ ಹೊಸ ಮನೆ ನೋಡಿದ್ರಾಯ್ತು ಎನ್ನುವ ಆಲೋಚನೆ ಅವರದ್ದು. ಅವರ ಆಲೋಚನೆಯನ್ನು ಒಪ್ಕೊಳ್ಳದೆ ನನಗಂತೂ ಬೇರೆ ವಿಧಿ ಇರಲಿಲ್ಲ. ನನ್ನ ಅನುಭವದ ಬಗ್ಗೆ ಮಾತಾಡೋಣ ಅಂದರೆ ಹೆದರ್ಪುಕ್ಲ ಎನ್ನುವ ಬಿರುದು ಸಿಗೋದ್ರ ಜೊತೆಗೆ ಏಟು ಸಹ ಬೀಳಬಹುದು ಎಂಬ ಕಾರಣಕ್ಕೆ ಸುಮ್ಮನಾಗಿದ್ದೆ. ಹೊಸ ಮನೆಗೆ ಸ್ಥಳಾಂತರವಾಗುವ ಆಲೋಚನೆಯನ್ನು ಅಪ್ಪ ಕೈಬಿಟ್ಟ ದಿನ ನನಗೊಂದು ಅವ್ಯಕ್ತ ಭಯ. ನಾನು ಮತ್ತು ತಮ್ಮ ಹೊರಕೋಣೆಯ ದಿವಾನದ ಮೇಲೆ ಮಲಗ್ತಿದ್ವಿ. ಅಪ್ಪ ಅಮ್ಮ ನಡುಮನೆಯಲ್ಲಿ ಮಲಗ್ತಿದ್ರು. ಕೆಲಸದಾಕೆ ನಡೆದಾಡುವ ಓಣಿಯಂತಹ ಕೋಣೆಯಲ್ಲಿ ಮಲಗ್ತಿದ್ರು. ರಾತ್ರಿ 10 ಆದ್ರೆ ಸಾಕು, ನಾನು ಅವಸರಕ್ಕೆ ಬಿದ್ದವನಂತೆ ಸೊಳ್ಳೆ ಪರದೆ ಕಟ್ಟುತ್ತಿದ್ದೆ. ಸೊಳ್ಳೆ ಪರದೆಯನ್ನು ಹಾಸಿಗೆ ಪಕ್ಕಕ್ಕೆ ತುರುಕಿ ಸೊಳ್ಳೆಗಳು ಒಳನುಸೊಳದಂತೆ ಮಾಡಿ ಚಾದರನ್ನ ಮೈ ತುಂಬ ಹೊದ್ದುಕೊಂಡು ಬೋರ್ಲಾಗಿ ಮಲಗಿಬಿಟ್ರೆ ನಾನು ಜಗತ್ತಿನ ಅತ್ಯಂತ ಸುರಕ್ಷಿತ ಮನುಷ್ಯ ಎನ್ನುವ ಭಾವ. ಪಕ್ಕದಲ್ಲಿ ಮಲಗಿದ್ದ ತಮ್ಮ ಆಗ್ಲೇ ನಿದ್ರೆಗೆ ಜಾರಿದ್ದ. ಪಾತ್ರೆ ತೊಳೆದು ಜೋಡಿಸಿಟ್ಟು ಬಂದಿದ್ದ ಕೆಲಸದಾಕೆ ತನ್ನ ಹಾಸಿಗೆಯನ್ನು ಹಾಸಿಕೊಂಡು ದೀಪವನ್ನು ಆರಿಸಿದ್ಲು. ಕೋಣೆಯಲ್ಲಿ ಎಚ್ಚರವಿದ್ದಿದ್ದು ನಾನು ಮತ್ತು ಒಂದು ಜೀರೋ ಬಲ್ಬ್ ಮಾತ್ರ. ಕೆಲವೇ ಹೊತ್ತಿನಲ್ಲಿ ನನಗೆ ನಿದ್ರೆ ಬಂತು. ನಾನು ಮಲಗಿ 1-2 ಗಂಟೆಗಳಾಗಿರ್ಬೋದು. ಕೆಲಸದಾಕೆ ಮಲಗಿದ್ದಲ್ಲಿಯೇ ಸಣ್ಣದಾಗಿ ನರಳಿದ ಸದ್ದು. ಉಸಿರುಗಟ್ಟಿದ್ದಂತೆ ವರ್ತಿಸುತ್ತಿರುವ ಆಕೆಯ ಗುಸುಗುಸು ಸದ್ದಿಗೆ ನನಗೆ ನಿಜಕ್ಕೂ ಭಯವಾಯಿತು. ಮುಚ್ಚಿದ ಹೊದಿಕೆಯ ಅಡಿಯಲ್ಲಿ ನಿಧಾನವಾಗಿ ತಲೆಯನ್ನೆತ್ತಿ ನೋಡಿದೆ. ಜೀರೋ ದೀಪದ ಮಬ್ಬುಗತ್ತಲಿನಲ್ಲಿ ಸೊಳ್ಳೆ ಪರದೆಯ ತೂತಿನಡಿಯಲ್ಲಿ ಅಂದು ನಾನು ಕಂಡ ದೃಶ್ಯವನ್ನು ಎಂದಿಗೂ ಮರೆಯುವುದು ಸಾಧ್ಯವಿಲ್ಲ. ಕೆಲಸದಾಕೆಯ ಎದೆಯ ಮೇಲೆ ಕಪ್ಪಗಿನ ಆಕೃತಿಯೊಂದು ಕೂತಿದ್ದು ಅಸ್ಪಷ್ಟವಾಗಿ ನನಗೆ ಕಾಣಿಸುತ್ತಿತ್ತು. ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ರೂಪದಲ್ಲಿದ್ದ ಆಕೃತಿ ಆಕೆಯ ಕತ್ತು ಹಿಸುಕುತ್ತಿದ್ದ. ಗೊತ್ತಿಲ್ಲ,
ಆದರೆ ಕೆಲವೇ ಕ್ಷಣಗಳಲ್ಲಿ ಕೆಲಸದ ಆಕೆಗೆ ಪೂರ್ತಿಯಾಗಿ ಎಚ್ಚರವಾಗಿತ್ತು. ಆಕೆ ತನ್ನ ಎದೆಯ ಮೇಲೆ ಆಕೃತಿಯೊಂದು ಕೂತಿದ್ದನ್ನು ಗಮನಿಸಿರಬೇಕು ಎಂದು ನಡುರಾತ್ರಿಯಲ್ಲಿ ಜೋರಾಗಿ ಚೀರಿದಳು. ಆಕೆಯ ಮೇಲಿಂದ ಎದ್ದ ಆಕೃತಿ ಸರ್ಕನೆ ಮುಚ್ಚಿದ ಬಾಗಿಲಿನಿಂದ ಹೊರಕ್ಕೆ ಹೋಗಿದ್ದನ್ನು ನಾನು ನೋಡಿದೆ. ಕೆಲ ಕ್ಷಣಗಳ ಕಾಲ ಮಂಕು ಬಡಿದವನಂತಾಗಿದ್ದ ನಾನು ಸಹ ಜೋರಾಗಿ ಕಿರುಚಲು ಶುರು ಮಾಡಿದೆ. ಗಲಾಟೆಯಿಂದ ಎದ್ದು ಕುಳಿತಿದ್ದ ತಮ್ಮ ಜೋರಾಗಿ ಅಳಲು ಶುರು ಮಾಡಿದ. ನಿದ್ರೆಯಿಂದ ಎದ್ದು ಬಂದಪ್ಪ, ಏನಾಯ್ತೆ, ಯಾಕೆ ಕೂಗಾಡ್ತಾ ಇದೆಯಾ ಎಂದು ಕೇಳುತ್ತಲೇ ಹೊರಬಾಗಿಲನ್ನು ತೆಗೆದುಕೊಂಡು ಕೊಂಚ ದೂರ ಸಾಗಿ ನೋಡಿಕೊಂಡು ಬಂದಿದ್ದಾರೆ. ಕೆಲಸದ ಆಕೆಗೆ ಮೈ ಮೇಲೆ ಪರಿವೆಯೇ ಇದ್ದಂತಿಲ್ಲ. ಅರೆಬರೆ ನಿದ್ರೆಯಲ್ಲಿಯೇ ಎದ್ದು ಕುಳಿತಿದ್ದ ಆಕೆ ಒಮ್ಮೆಲೆ ಮನೆಯ ಒಳಗಡೆ ಓಡಲಾರಂಭಿಸಿದ್ದಾಳೆ. ಕೊನೆಗೂ ಅಮ್ಮ ಆಕೆಯನ್ನು ಹಿಡಿದು ನಿಲ್ಲಿಸಿ ಕೇಳಿದಾಗ, ಯಾರೋ ನನ್ನ ಕುತ್ತಿಗೆ ಹೆಚ್ಚಿಕ್ತಿದ್ರು, ಹಿತ್ಲು ಬಾಗಿಲಿನಿಂದ ಅದು ಹೋಯ್ತು ಎಂದು ಬಡಬಡಿಸತೊಡಗಿದಳು. ವಿಚಿತ್ರವೇನೆಂದರೆ ಹಿತ್ತಲು ಬಾಗಿಲಿನ ಚಿಲಕ ಹಾಕಿದ್ದ ಹಾಗೆಯೇ ಇತ್ತು. ಆ ನಡುರಾತ್ರಿಯಲ್ಲಿ ಮನೆ ಮಂದಿಯೆಲ್ಲ ಗಾಬರಿ. ಅಮ್ಮ, ನಾನು, ಕೆಲಸದಾಕೆ, ತಮ್ಮ ಎಲ್ಲರಿಗೂ ಸಣ್ಣದೊಂದು ನಡುಕ. ಅಪ್ಪ ಗಟ್ಟಿಯಾಗಿ ನಿಂತಿದ್ದರೂ ಕೂಡ ಅವರು ಸಹ ಭಯ ಬಿದ್ದಿದ್ದು ಬೆಳಚಿಕೊಂಡಿದ್ದ ಅವರ ಮುಖ ಹೇಳುತ್ತಿತ್ತು, ಎಷ್ಟೇ ಬಾಡಿಗೆ ಆಗಲಿ ನಾಳೆನೇ ಹೊಸ ಮನೆಗೆ ಹೋಗೋಣ ಎಂದು ಆ ಸರಿ ಹೊತ್ತಿನಲ್ಲಿ ನಿರ್ಧಾರ ತಗೊಂಡ್ರು ಅಮ್ಮ. ಮರುದಿನ ಶಾಲೆಗೆ ರಜಾ ಹಾಕಿ ಮನೇನ ಸ್ಥಳಾಂತರಿಸೋಕೆ ನಾನು ಸಹಾಯ ಮಾಡಿದ್ದೆ ಅಂತ ನನಗೂ ನೆನಪಿದೆ. ಹೊಸ ಮನೆಗೆ ಹೋದಾಗ ಅಲ್ಲಿ ನೆರೆಯವ್ರಿಗೆ ಈ ಕಥೆನ ಹೇಳಿದ್ವಿ. ಅದನ್ನ ಕೇಳಿದ ಅವರಲ್ಲೊಬ್ರು ಒಮ್ಮೆಲೆ ಗಾಬರಿಯಾಗಿ, ಅಯ್ಯೋ ದೇವ್ರೆ, ನೀವು ಆ ಮನೇಲಿದ್ರ? ಅದು 5 ಮೂಲೆ ಮನೆ ಕಣ್ರಿ. ಅಲ್ಲಿದ್ದ ಹಿಂದಿನ ಬಾಡಿಗೆದಾರನಿಗೂ ಆ ಮನೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದೆ. ಅವನು ಮಲಗಿದ್ದ ಮಂಚದಿಂದ 3 ಅಡಿ ಮೇಲೆ ಚಿಮ್ಮಿ ನೆಲಕ್ಕೆ ಬಿದ್ದು ಕಿಬ್ಬು ಹೊಟ್ಟೆಗೆ, ಮೂತ್ರಕೋಶಕ್ಕೆ ಗಾಯ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ. ನಿಮ್ಗೇನು ಆಗದೆ ಇರೋದು ನಿಮ್ಮ ಪುಣ್ಯ ಎಂದು ನುಡಿದಾಗ ನಮಗಾಗಿದ್ದ ಭಯ ಹೇಳತೀರದು. ಈ ಘಟನೆಗೆ ಸುಮಾರು 20 ವರ್ಷಗಳೇ ಕಳೆದಿವೆ. ಇದನ್ನು ಓದೋರು ಈ ಕಥನವನ್ನು ನಂಬಲೇಬೇಕು ಅಂತೇನಿಲ್ಲ. ಆದರೆ ಅಲ್ಲಿನ ಅನುಭವಗಳನ್ನು ನಾನು ಮರೆಯೋದಿಕ್ಕೆ ಇಂದಿಗೂ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಬೆಕ್ಕು ಸತ್ತಿದ್ಯಾಕೆ? ಅದು ಸತ್ತಿತ್ತ ಅಥವಾ ಅದನ್ನು ಯಾರಾದರೂ ಕೊಂದಿದ್ದಾರ? ಮನೆಯಲ್ಲೆಲ್ಲ ಓಡಾಡ್ತಿದ್ದ ಛಾಯೆ ಯಾವುದು? ಅಂದು ರಾತ್ರಿ ನಾನು ಕಂಡ ಆಕೃತಿ ನಿಜಕ್ಕೂ ಇತ್ತ ಅಥವಾ ನನ್ನ ಭ್ರಮೇನ? 5 ಮೂಲೆ ಮನೆ ಅಂದರೆ ಏನು? ಅಸಲಿಗೆ ಇದೆಲ್ಲ ಏನು ಎಂಬ 10 ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಕ್ಕಿಲ್ಲ. ಉತ್ತರ ಹುಡ್ಕೋ ಗೋಜಲ್ಗೂ ನಾನು ಹೋಗೋದಿಲ್ಲ. 5 ಮೂಲೆ ಮನೆ. ಲೇಖಕರು ಗುರುರಾಜ್ ಕೋಟ್ಕಣಿ, ದನಿ ಸುನಿಲ್ ಎಚ್ ಕುಲಕರ್ಣಿ. ಇಂತಹ ರೋಚಕ ಮತ್ತು ಹಾರರ್ ಕಥೆಗಳನ್ನು ಕೇಳಲು ಹರಿವು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.